ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. 2025-26ನೇ ಸಾಲಿನ ಕಬ್ಬಿನ ಬಿಲ್ ಅನ್ನ ನಿಗದಿಪಡಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಯ ಮಾಲೀಕರ ವಿರುದ್ಧ ಸಿಡಿದೆದ್ದ ಅನ್ನದಾತರು 2025-26ನೇ ಸಾಲಿನ ಕಬ್ಬಿನ ಬಿಲ್ ಅನ್ನ ನಿಗದಿಪಡಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ರಸ್ತೆ ಮಧ್ಯೆ ಅಡುಗೆ ಮಾಡಿ ಅಲ್ಲೇ ಕುತ್ಕೊಂಡು ಊಟ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ರೈತರು. ಹಾರೋಗೇರಿ ಕ್ರಾಸ್ನಲ್ಲಿ ಸಾವಿರಾರು ಕಬ್ಬು ಬೆಳೆಗಾರರಿಂದ ಧರಣಿಯನ್ನು ನಡೆಸಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರೋಗೇರಿ ಕ್ರಾಸ್ ಏನಿದೆ ಅಲ್ಲಿ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ಬಿಲ್ ಅನ್ನ ನಿಗದಿಪಡಿಸಿ ಕಾರ್ಖಾನೆ ಓಪನ್ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರೇ ಸಚಿವರು, ಶಾಸಕರಾಗಿದ್ದಾರೆ. ಹಲವು ವರ್ಷಗಳಿಂದ ಕೂಡ ಕಬ್ಬು ಬೆಳೆದ ರೈತರಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ, ಬೆಲೆ ಇಲ್ಲ. ಸರ್ಕಾರ ನಿಗದಿ ಮಾಡಿರುವ ಈ FRP ಬೆಲೆ ಏನಿದೆ ಅದರಲ್ಲಿ ರೈತರಿಗೆ ಅದು ಒಂದು ರೀತಿ ಮೋಸದ ಬೆಲೆ. ಮೊದಲನೇ ಕಂತಿನಲ್ಲಿ ಪ್ರತಿ ಟನ್ಗೆ 3,000 ರೂಪಾಯಿ ನೀಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮೊದಲನೇ ಕಂತಿನಲ್ಲೇನೆ ಬೆಳಗಾವಿಯ DC ಸ್ಥಳಕ್ಕೆ ಬರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಧರಣಿಯನ್ನ ಕೈ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಅನ್ನದಾತರು. ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವು ಏನಂತಿ ಬಾಸಲ ಕಬ್ಬು ಕಳಿಸಿದೀವು, 10 ಸಲ ಕಬ್ಬು ಕಳಿಸಿದೀವಿ. ಎಲ್ಲರೂ ಕೇಳ್ತಾರ, ಎಲ್ಲರೂ ರೈತ ಸಂಘಟ ಆಗಲಾಕತ್ತಾರು. ಈಗ ರೈತರ ಸಮಸ್ಯೆ ಇದ್ದಾಗ ವಿರೋಧ ಪಕ್ಷದವರು ಏನ್ ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ರಸ್ಮಾನ್ ಸೌದಿ ಇರಬೇಕು, ರಾಜು ಪವಾರ್ ಅವರ ಅದಕ್ಕ ಯಾರು ಸಂಘಟನಾ ಶಿಸ್ತ